ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಆಲ್ನ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು ನಿಮಗೆ ಈ ರೀತಿ ಡಬಲ್ ಕಲರ್ ಇರುವಂತಹ ಸೀರೆಗೆ ಕೆಲವೊಂದು ಬೀಡ್ಸ್ಗಳನ್ನ ಯೂಸ್ ಮಾಡಿ ಯಾವ ರೀತಿಯಲ್ಲಿ ಕುಚ್ಚುಗಳನ್ನ ಕಟ್ಬೋದು ಅಂತ ಹೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನು. ಇದಕ್ಕೆ ನಾನು ಒಂದು 5 mm ಬೀಡ್ಸು, 3 mm ಮತ್ತೊಂದು ಸ್ಕ್ವೇರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇಲ್ಲಿ 4 ಎಳೆ ದಾರವನ್ನು ತೊಗೊಂಡಿದ್ದೀನಿ. ತುದಿಯಲ್ಲಿ ಲಾಕ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 2.5 ಇಂಚ್ ಗ್ಯಾಪ್ನಿಗೆ ಬರೋ ಹಾಗೆ ಮಾರ್ಕ್ ಮಾಡಿಕೊಂಡು ನಾನು ಈ ಕುಚ್ಚನ್ನ ಕಟ್ತಿರೋದು. ಫಸ್ಟು ಥ್ರೆಡ್ಸ್ನ ಲಾಕ್ ಮಾಡ್ಕೊಂಬಿಡೋಣ. ಈ ನಾರ್ಮಲ್ ನೀಡಲ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಬೇರೆ ಯಾವುದೇ ಹೆಚ್ಚಿಗೆ ನೀಡಲ್ಸ್ನ ಯೂಸ್ ಮಾಡಿಲ್ಲ ನಾನು. ಇಲ್ಲಿ ನೋಡಿ, ಇಲ್ಲೊಂದು 5 mm ಬಿಡ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಚಿಕ್ಕದು ತೊಗೊಬೋದು, ಒಂದು 4 mm. 5 mm ಬಿಡ್ಸ್ನ ಒಂದು 2 ತೊಗೊಂಡಿದ್ದೀನಿ. 2 ಬೀಡ್ಸ್ ಹಾಕೊಂಡಾದ್ಮೇಲೆ ಸ್ಕ್ವೇರ್ ಬೀಡ್ಸ್ನ ತೊಗೋಬೇಕು. ನಾನು ಈ ರೀತಿ ಡಿಸೈನ್ ಇರುವಂತಹ ಸ್ಕ್ವೇರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ಬೀಡ್ಸ್ಗಳನ್ನು ಕೂಡ ತೊಗೊಬೋದು ನಿಮ್ಗೆ ಇಷ್ಟ ಇದ್ದಲ್ಲಿ. ಆನಂತರ ನೋಡಿ, ಒಂದು 3 mm ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡನ್ ಕಲರಿಂದು. ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ನೀವು ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ಕಾಪರ್ ಆಗಲಿ ಸಿಲ್ವರ್ ಕಲರ್ ಆಗಲಿ ತೊಗೊಬೋದು ಈ ಥರ ಬೀಡ್ಸ್ಗಳನ್ನ. ಆನಂತರ ನೋಡಿ, ನೀಡಲ್ನ ನಾನು ಆ ಬೀಡ್ಸ್ ಒಂದು ಬೀಡ್ಸ್ ಇದೆಯಲ್ಲ ಅದನ್ನು ಬಿಟ್ಟು ಸ್ಕ್ವೇರ್ ಬೀಡ್ಸ್ನ ಮುಖಾಂತರ ಪಾಸ್ ಮಾಡ್ತಿರೋದು ನೋಡಿ. ಆವಾಗ ಅದು ಟೈಟಾಗಿ ಕೂರುತ್ತೆ. ಆ ಮಧ್ಯಭಾಗದಲ್ಲಿ ನಾವು ಹಾಕಿರೋ 3 mm ಬೀಡ್ಸು ಆದಷ್ಟು ಟೈಟಾಗಿ ಎಳ್ಕೊಳ್ಳಿ. ಓಕೆನಾ? ಇಷ್ಟು ಆಗಬೇಡಿ. ನಾನು ಮತ್ತೆ 5 mm ಬೀಡ್ಸ್ನ ಮತ್ತೊಂದು 2 ತೊಗೊತಿದ್ದೀನಿ. ಸ್ವಲ್ಪ 3 mm ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ಡಿಸೈನ್ನ ಸ್ವಲ್ಪ ಎದ್ದು ಕಾಣುತ್ತೆ ಈ ಡಿಸೈನಿಗೆ ಬೀಡ್ಸ್ಗಳು. ಈ ರೀತಿ 2 ಬೀಡ್ಸ್ನ ಹಾಕ್ಕೊತಿದ್ದೀನಿ ನಾನು. ನೋಡಿ ಇಷ್ಟು. ಆನಂತರ ನಾವು ಡಿಸ್ಟೆನ್ಸ್ನ ಚೆಕ್ ಮಾಡ್ಕೊಬೇಕು. ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಚೆಕ್ ಮಾಡಿಕೊಂಡು ಆ ಪಾಯಿಂಟಿಗೆ ಬರೋ ಹಾಗೆ ಅದನ್ನು ಲಾಕ್ ಮಾಡ್ಕೊಬೇಕು ಬೀಡ್ಸ್ಗಳನ್ನ. ಇಲ್ಲಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಬೀಡ್ಸ್ ಒಳಭಾಗದಿಂದ ಕೂಡ ಬೀಡ್ಸ್ ಪಕ್ಕದಲ್ಲಿ ಥ್ರೆಡ್ ಬರುತ್ತಲ್ಲ ಅಲ್ಲಿಂದ ಕೂಡ ಒಂದು ಟೈಟ್ ಲಾಕ್ ಮಾಡ್ಕೊತಿದ್ದೀನಿ. ಆವಾಗ ನಿಮಗೆ ಬೀಡ್ಸ್ ಹಾಕಿರೋದು ಸ್ಟ್ರೈಟಾಗಿ ಬರುತ್ತೆ. ಇದನ್ನು ನೀಟಾಗಿ ಕಾಣುತ್ತೆ, ಲೂಸಾಗಿ ಎಲ್ಲೂ ಬರೋದಿಲ್ಲ ಆವಾಗ. ನೆಕ್ಸ್ಟು ಹಿಂಬದಿಯಿಂದ ಒಂದು 2 ಸರಿ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಕೂರೋ ಹಾಗೆ. ಇದು ಫಸ್ಟ್ ಸ್ಟೆಪ್ಪು. ಇನ್ನು ಈ ನೀಡಲ್ಸ್ನ ಬಿಟ್ಟು, ಅಂದರೆ ನಾರ್ಮಲ್ ನೀಡಲ್ನ ಬಿಟ್ಟು ಬೇರೆ ಯಾವುದೇ ನೀಡಲ್ನ ಯೂಸ್ ಮಾಡಿಲ್ಲ ನಾನು. ನೋಡಿ, ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಫಸ್ಟು ಮಾಡಿಟ್ಕೊಳ್ಳಿ. ನಾನು ಇದನ್ನು 2.5 ಇಂಚ್ ಗ್ಯಾಪಿಗೆ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಒಂದೊಂದನ್ನು ಸುಮಾರು ಮಾಡಿಟ್ಕೊಂಡಿದ್ದೀನಿ ಈಗಾಗಲೇ. ನೋಡಿ, ಈ ರೀತಿ ಒಂದು 2.5 ಇಂಚ್ ಗ್ಯಾಪ್ ಬರೋ ಹಾಗೆ ನೋಡಿ ಅಟ್ಯಾಚ್ ಮಾಡಿಕೊಡಿ. ಇದು ಫಸ್ಟ್ ಹೀಗಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಥ್ರೆಡ್ಸ್ನ ತೊಗೊತೀನಿ. ಸೀರೆಯಲ್ಲಿ 2 ಕಲರ್ ಇದೆ, ಯೆಲ್ಲೋ ಮತ್ತು ರೆಡ್ ಕಲರು. ಸೊ ಅದಕ್ಕೆ ನಾನು 2 ಕಲರ್ ಥ್ರೆಡ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. 75 ಎಳೆ ದಾರನ ನಾನು ಬೇಬಿ ಕುಚ್ಚು ನೀಡಲಿಕ್ಕೆ ಯೂಸ್ ಮಾಡಿರೋವಂಥದ್ದು. ನೋಡಿ, ಈ ರೀತಿ ಡಬಲ್ ಬರೋ ಹಾಗೆ ನೋಡಿಕೊಂಡು ಹಾಕಿಟ್ಕೊಳ್ಳಿ. ಟೋಟಲ್ ಥ್ರೆಡ್ಸ್ ಕೌಂಟು 300 ಆಗುತ್ತೆ. ನಂತರ ಫಸ್ಟ್ 75 ಇತ್ತು, ನಾನು ಅದನ್ನು ಡಬಲ್ ಹಾಕಿದ್ದೀನಿ ಬೇಬಿ ಕುಚ್ಚು ನೀಡಲಿಗೆ. ಆನಂತರ ಈಗ ಮತ್ತೆ ಬಟ್ಟೆಗೆ ತೊಗೊಳೋದ್ರಿಂದ 300 ಎಳೆಗಳು ಸಿಗುತ್ತೆ ನಿಮಗಿಲ್ಲಿ. ನೋಡಿ, ಇಲ್ಲಿ ಬೀಡ್ಸ್ನ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಬೀಡ್ಸ್ನ ಹಿಂಭಾಗದಲ್ಲಿ ನಾವು ಒಂದು ಬೇಬಿ ಕುಚ್ಚನ್ನ ಕಟ್ಕೊಬೇಕು. ನೋಡಿ, ಈ ರೀತಿ ನಾರ್ಮಲ್ ನೀಡಲಿಗೆ 1 ಎಳೆ ಜರಿ ಥ್ರೆಡ್ಸ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ನೀವು ಬೇಕಾದ್ರೆ ಡಬಲ್ ಜರಿ ಥ್ರೆಡ್ಸ್ನ ಕೂಡ ತೊಗೊಬೋದು. ನೋಡಿ, ಈ ರೀತಿ ಫಸ್ಟ್ ಒಂದು ಲಾಕ್ನ ಮಾಡ್ಕೊತೀನಿ. ಆನಂತರ 2ನೇ ಸರಿ ಲಾಕ್ನ ಮಾಡ್ಕೊತಾ ಇರೋದು. ನೋಡಿ, ಈ ರೀತಿ 2 ಸರಿ ಎಳೆನ ಟೈಟಾಗಿ ಎಳ್ಕೊಬೇಕು. ಆನಂತರ ನಾವು ಬೇಬಿ ಕುಚ್ಚಿದೆಯಲ್ಲ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿ ಕಟ್ ಮಾಡ್ಕೊಬೋದು. ಚಿಕ್ಕದಾಗಿ ಮಾಡ್ಕೊಳ್ಳಿ, ಆವಾಗ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಟರ್ನ್ ಮಾಡ್ಕೊತೀನಿ ನಾನು. ಸೊ ಆವಾಗ ಅದನ್ನು ಸುತ್ತೋದಕ್ಕೆ ತುಂಬ ಈಸಿ ಆಗುತ್ತೆ ಜರಿ ಥ್ರೆಡ್ಸ್ನ ಅಂಥೇಳಿ. ನೋಡಿ, 2ರಿಂದ
ಒಂದು 3 ಸರಿ ಸುತ್ತಕೊಂಡು ಆನಂತರ ಹೂಗೆ ದಾರ ಕಟ್ಟುವ ರೀತಿಯಲ್ಲಿ ಇದನ್ನು 2 ಸರಿ ಲಾಕ್ ಮಾಡ್ಕೊತೀನಿ. ಆನಂತರ ಹಿಂಭಾಗದಲ್ಲಿ ನೋಡಿ ನೀಡನ್ನು ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊತೀನಿ. ಹೀಗೆ ಲಾಕ್ ಮಾಡೋದ್ರಿಂದ ಥ್ರೆಡ್ಸು ಬಿಚ್ಚೋಗಲ್ಲ, ಸೆಕ್ಯೂರ್ ಆಗಿರುತ್ತೆ ಅಂಥೇಳಿ. ಆಮೇಲೆ ಎಷ್ಟೋ ಇರೋಂತಹ ಥ್ರೆಡ್ಸ್ನ ಒಂದು ಲೆವೆಲ್ ಬರೋ ಹಾಗೆ ಕಟ್ ಮಾಡಿಕೊಡಿ ನೀಟಾಗಿ. ಇದು ಫಸ್ಟಲ್ಲಿ ನಾನು ಬೇಬಿ ಕುಚ್ಚನ್ನ ಈ ಸೈಡಲ್ಲಿ ಕಟ್ತಿರೋದು. ಆ ನಂತರ ಮತ್ತೆ ಬೇಬಿ ಕುಚ್ಚನ್ನ ಕಟ್ತಿದ್ದೀನಿ. ಬಟ್ ಇಲ್ಲಿ ನಾನು ಒಂದು ಡಿಸೈನಿಗೆ 3 ಬೇಬಿ ಕುಚ್ಚನ್ನ ಕಟ್ತೀನಿ. 3 ಕುಚ್ಚನ್ನು ಕೂಡ ಒಂದೇ ಕಲರ್ನಲ್ಲೇ ಕಟ್ತಿರೋದು. ನೋಡಿ ಈ ರೀತಿ ನಾನು ಸ್ಕ್ವೇರ್ ಬೀಡ್ಸ್ ಮೂಲಕ ಸೂಜಿಯಿಂದ ದಾರನ ತಗೊತಾ ಇರೋದು. ಸ್ಕ್ವೇರ್ ಬೀಡ್ಸ್ನಲ್ಲಿ ಟೈಟಾಗಿ ಎಳ್ಕೊಳ್ಳಿ. ಆದಷ್ಟು ಮಧ್ಯಭಾಗದಲ್ಲೇ ಥ್ರೆಡ್ಸ್ ಬರೋ ಹಾಗೆ ಮ್ಯಾನೇಜ್ ಮಾಡ್ಕೊಳ್ಳಿ. ಆವಾಗ ಡಿಸೈನ್ ನೀಟಾಗಿ ಬರುತ್ತೆ, ಸೈಡ್ ಆಗಬಾರ್ದು. ಮತ್ತು ಇಲ್ಲೂ ಕೂಡ ಥ್ರೆಡ್ಸ್ನ ತೊಗೊಂಡು ನಾರ್ಮಲ್ ಬೇಬಿ ಕುಚ್ಚನ್ನ ಯಾವ ರೀತಿ ನೀವು ಕಟ್ತೀರೋ ಅದೇ ರೀತಿ ಕಟ್ತಾ ಹೋಗೋದು. ಇಲ್ಲಿ ಫಸ್ಟಿಗೆ ಒಂದು 2 ಲಾಕ್ಸ್ ಮಾಡ್ಕೊತೀವಲ್ವ ಬೇಬಿ ಕುಚ್ಚಿನಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾರ್ಮಲಾಗಿ ಹಾಗೆ ಒಂದು ಲಾಕ್ ಹಾಕಿಬಿಟ್ಬಿಟ್ರೆ ಬಿಚ್ಚೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಇದೇ ರೀತಿ ಬೇಬಿ ಕುಚ್ಚನ್ನ ಕಟ್ಟೋಕ್ಕೆ ಸಜೆಸ್ಟ್ ಮಾಡ್ತೀನಿ ನಿಮಗೆ. ನೋಡಿ ಈ ರೀತಿ ಓಕೆನಾ. ಬೇಬಿ ಕುಚ್ಚು ಕಟ್ಟೋಕ್ಕೆ ತುಂಬ ಈಸಿಯಾಗಿದೆ. ಈ ಮುಂಚೆ ಬರದೇ ಇರೋರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ಬೇಬಿ ಕುಚ್ಚು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ ನೋಡ್ಕೊಬೋದು. ಬಂದ್ಬಿಟ್ಟು ಮತ್ತು 3ನೇ ಬೇಬಿ ಕುಚ್ಚು ಅದನ್ನು ನಾನು ಬೀಡ್ಸ್ನ ಇನ್ನೊಂದು ಭಾಗದಲ್ಲಿ ಕಟ್ತಾಯಿದ್ದೀನಿ. ಈ 3 ಭಾಗದಲ್ಲೂ ಕೂಡ ಬೇಬಿ ಕುಚ್ಚನ್ನ ಕಟ್ಕೊಬೇಕಾದಾಗ ಡಿಸ್ಟೆನ್ಸ್ನ ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿ. ಒಂದು ಕಡೆ ಹತ್ತಿರ ಒಂದು ಕಡೆ ದೂರ ಅನ್ನೋ ಹಾಗೆ ಬರದೇ ಇರೋ ಹಾಗೆ ನೋಡಿಕೊಂಡು ಕ್ಲೀನಾಗಿ ಕಟ್ತಾ ಬನ್ನಿ. ನೋಡಿ ಈ ರೀತಿ ನಾನು 3 ಕುಚ್ಚನ್ನ ಕಟ್ಟಿದ್ದೀನಿ. ಈ ಕುಚ್ಚನ್ನ ಲೆವೆಲ್ಸ್ದು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ನೀಟಾಗಿ ಕಾಣಲ್ಲ. ಫೈನಲಿ ಬಂದುಬಿಟ್ಟು ನಾನು ಇಲ್ಲಿ 2 ಕಲರ್ನ ಯೂಸ್ ಮಾಡಿ ಈ ಡಿಸೈನ್ನ ಮಾಡಿದ್ದೀನಲ್ವ. ಸೊ ಒಂದು ಯೆಲ್ಲೋ ಕಲರ್ ಮತ್ತೊಂದು ರೆಡ್ ಕಲರ್ನ ಯೂಸ್ ಮಾಡಿದ್ದೀನಿ. ಫೈನಲಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೀವು ನಿಮ್ಮ ಸೀರೆಗಳಿಗೂ ಕೂಡ ಹಾಕೊಬೋದು. ತುಂಬಾ ಈಸಿಯಾಗಿರುವಂತಹ ಡಿಸೈನು. ಇದಕ್ಕೆ ಒಂದು 400 - 500 ತನಕ ಚಾರ್ಜಸ್ನ ಮಾಡ್ಕೊಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ಕೊಂಡು ಆಲ್ನ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.